ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ ಬಂದು ಗುರುವಾರದ ಬ್ಲಾಗ್. ಸೊ ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಲೇಟಾಗಾಯಿತು. ಯಾಕೆ ಲೇಟಾಗಾಯಿತು ಎಲ್ಲ ಹೇಳ್ತೀನಿ ಇವತ್ತಿನ ಒಂದು ಸ್ಟೋರಿನ. ಸೊ ಇವತ್ತೊಂದು ದೊಡ್ಡ ಟೆನ್ಷನ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆಯಿಂದ ಬರೀ ಟೆನ್ಷನ್ ಟೆನ್ಷನ್ ಟೆನ್ಷನ್. ಭಗವಂತ, ನನ್ನ ಮಗನಿಗೆ ಬೇಕ್ರಿ ಈ ಟೆನ್ಷನ್ನು. ಸೊ ನಿಜವಾಗ್ಲೂ ಪ್ರಾಣ ಹೋಗೋಷ್ಟು ಟೆನ್ಷನ್ನು ಇವತ್ತಂತೂ ನಿಜ. ಯಾಕೆ ಅಂತ ಹೇಳ್ತೀನಿ ನೋಡಿ. ಬೆಳಗ್ಗೆ 8:30 ಟೆನ್ಷನ್ ಶುರುವಾಗಿರೋದು. ಇವಾಗ ಮುಗಿಸಿ ಈಗ 12 ಗಂಟೆ, ಇವಾಗ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಇನ್ನೂ ಉಪಹಾರನೂ ಇಲ್ಲ ಹೊಟ್ಟೆಗೆ. ಆ ಥರ ಟೆನ್ಷನ್ ಆಗೋಯ್ತು. ಸೊ ಮನೆಯವರು ಪೂಜೆ ಎಲ್ಲ ಮಾಡಿದ್ದಾರೆ, ನೋಡ್ಕೊಂಬಂದು ತೋರಿಸ್ತೀನಿ. ರಾಯರ ಪೂಜೆ. ಸೊ ನಾನು ಮಾಡೋಂಗಿಲ್ಲಲ್ಲ, ಮನೆಯವರೇ ಎಲ್ಲ ಮಾಡಿ ಮುಗಿಸಿ, ರಾಯರ ಶ್ಲೋಕ ಹೇಳಿ ಮುಗಿಸಿ ಪೂಜೆ ಎಲ್ಲ ಮುಗಿಸಿದ್ದಾರೆ. ಇನ್ನು ನಮ್ಮ ಸೂಜು ಪುಟಾಣಿನೂ ಕೂಡ ಪೂಜ್ಯಾಯ ರಾಘವೇಂದ್ರಾಯ ಅಂತ ಯಾವಾಗಲೂ ರಾಯರ ಮುಂದೆ ಹೋಗಿ ಅವ್ರ ಶ್ಲೋಕನ ಹೇಳ್ತಾ ಇರುತ್ತೆ, ಪಠನೆ ಮಾಡ್ತಾ ಇರುತ್ತೆ. ಏನು ಟೆನ್ಷನು ಅಂತಂದರೆ ನೋಡಿ, ಬೆಳಗ್ಗೆ ಸುಜಿತ್ಗೆ 8:30 ಸ್ನಾನ, 8:15 ತಿಂಡಿ ತಿನ್ನೋಕ್ಕೆ ಶುರು ಮಾಡಿದ್ರೆ 8:30 8:45ವರೆಗೂ ತಿಂಡಿ ತಿಂತಾನೆ. ತಿಂಡಿ ಆದಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸ್ನಾನ ಆದಮೇಲೆ ಇವತ್ತು ಯೂನಿಫಾರ್ಮು. ಸೊ ಒಂದು ಯೂನಿಫಾರ್ಮ್ ನಾವು ವಾಶ್ಗೆ ಹಾಕಿದ್ದೀನಿ, 2 ಪೇರ್ ತೊಗೊಂಡಿದ್ವಿ ಈ ವರ್ಷ ಯೂನಿಫಾರ್ಮ್ನ. ಅವನು ಸ್ವಲ್ಪ ಬರ್ತಾ ದೊಡ್ಡನಾಗ್ತಿದ್ದಾನೆ, ಎಲ್ಲ ಟೈಟ್ ಆಗುತ್ತೆ, ಎಲ್ಲ ದೊಡ್ಡದೇ ತೊಗೊಂಡಿದ್ವಿ. ಅದಕ್ಕೆ ಒಂದು ಪೇರ್ ಹೋಗಿದ್ರೆ ಒಂದು ಪೇರ್ ಇರಲಿ, ಮಳೆ ಗಿಳೆ ಸ್ಟಾರ್ಟ್ ಆದರೆ ಒಣಗಲ್ಲ ಅಂತ ಹೇಳ್ಬಿಟ್ಟು ಒಂದು ಪೇರ್ ತೊಗೊಂಡಿದ್ವಿ. ನೋಡಿದ್ರೆ ಒಂದು ಪೇರ್ ಯೂನಿಫಾರ್ಮ್ ಇಲ್ಲ. ಏನಾಯಿತು, ಯೂನಿಫಾರ್ಮ್ ಇಲ್ಲೇ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹುಡುಕ್ತೆ ಒಂದು ಪೇರ್ ಯೂನಿಫಾರ್ಮ್ ಸಿಗ್ತಾ ಇಲ್ಲ. ಸೊ ಮನೇಲಿ ಎಲ್ಲ ಬಟ್ಟೆಗಳಿದೆ, ಸುಜಿತ್ ಒಂದು ಪೇರ್ ಯೂನಿಫಾರ್ಮ್ ಇಲ್ಲ. ಏನಾಯ್ತಪ್ಪ ಯೂನಿಫಾರ್ಮು, ಏನಾಯಿತು? ಹುಡುಕಿ ಎಷ್ಟು ಬಟ್ಟೆಗಳಿದೆ ನನ್ನ ಹತ್ರ, ಅಷ್ಟು ಬಟ್ಟೆಗಳನ್ನ ಹುಡುಕ್ಬಿಟ್ಟಿದ್ದೀವಿ. ರೋಹಿತ್ ರೂಮೆಲ್ಲ ಹುಡುಕ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಂಗೆ ಬಟ್ಟೆಗಳೆಲ್ಲ ಕಿತ್ತು ಜೋಡಿಸಿ ಕ್ಲೀನ್ ಮಾಡ್ತೀವೋ ಆ ರೀತಿಯಾಗಿ ಎಲ್ಲ ಬಟ್ಟೆಗಳನ್ನೂ ಕಿತ್ಬಿಟ್ಟಿದ್ವಿ. ಆದರೂ ಯೂನಿಫಾರ್ಮ್ ಸಿಕ್ಕಿಲ್ಲ. ಏನಾಯಿತು? ಯಾವತ್ತೂ ಈ ಥರ ಯೂನಿಫಾರ್ಮ್ ನಾವು ಫಸ್ಟ್ ಟೈಮ್ ಲೈಫಲ್ಲಿ ಅಂದರೆ ಬಟ್ಟೆ ಕಳೆದೋಗಿದೆ ಅಂತ ಹುಡುಕ್ತಾ ಇರೋದು. ಸುಜಿತ್ ಆಗಲಿ ನಮ್ಮದಾಗಲಿ ಬಟ್ಟೆ ಕಳೆದೋಗಿರೋದು ಫಸ್ಟ್ ಟೈಮು. ಹುಡುಕ್ವಿ ಸಿಕ್ಕಾಬಟ್ಟೆ ಟೆನ್ಷನ್ನು. ಏನು ಮಾಡೋದು, ಏನು ಹಾಕಿ ಕಳಿಸೋದು ಇವತ್ತು? ಒಂದು ಪೇರ್ ಒಗೆದು ಒಣಗಾಕಿದ್ದೀನಿ. ಸೊ ಅದು ಒಣಗಿತ್ತು ದೇವ್ರ ದಯದಿಂದ, ಅದನ್ನೇ ಹಾಕಿ ಹೇಗೋ ರೆಡಿ ಮಾಡಿ ಸ್ಕೂಲ್ಗೂ ಲೇಟ್ ಆಗೋಗ್ಬಿಡ್ತೀವಿ ಇವತ್ತು. ಹುಡುಕಿ ಸಾಕಾಗಿ. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿದ್ದೀನಿ, ಆದರೂ ಕೆಲಸ ಆಗಿಲ್ಲ. ಯಾಕೆಂದರೆ ಯೂನಿಫಾರ್ಮ್ ಹುಡುಕ್ತಾ ಕೂತಿದ್ದೀನಿ. ಏನಪ್ಪ ಮಾಡೋದು? ಹಳೆ ಬಟ್ಟೆಗಳೆಲ್ಲ ಗಂಟು ಕಟ್ಟಿ ಮೇಲೆ ಎಸ್ತಿದ್ನಲ್ಲ, ಅದೆಲ್ಲ ತೆಗೆದು ಹುಡುಕ್ಬಿಟ್ಟಿದ್ದೀನಿ. ಇನ್ನು ಮನೆಯವರು ಕ್ಯಾಬಿನೆಲ್ಲ ಹುಡುಕಿದ್ದೀನಿ. ನಂದು ರೇಷ್ಮೆ ಸೀರೆ ಏನೇನು ಇಟ್ಟಿದ್ದೀನಿ ಎಲ್ಲ ಕಿತ್ತು ಒದರಿ ಹುಡುಕ್ಬಿಟ್ಟಿದ್ದೀವಿ. ಆದರೂ ಯೂನಿಫಾರ್ಮ್ ಸಿಕ್ಕಿಲ್ಲ. ಹುಡುಕಿ ಸಾಕಾಗಿ ಮನೆಯವರು ಸ್ಕೂಲಿಗೆ ಬಿಟ್ಕೊಂಡ್ರು. ಸುಮ್ಮನೆ ಕೂತಿದ್ದೀವಿ, ಏನಪ್ಪ ಮಾಡೋದು? ಸುಚಿತ್ ಯೂನಿಫಾರ್ಮ್ ಏನಾಯಿತು? ನೋಡಿ ಸಾಕಾಗಿ. ಸೊ ಟೆನ್ಷನ್ ತಗೊಳ್ಳೋದು ಬೇಡ. ಬೆಳಗ್ಗೆನೇ ಇಷ್ಟೊಂದು ಟೆನ್ಷನ್ ತಗೊಳ್ಳೋದು ಒಳ್ಳೇದಲ್ಲ. ಮ್ಯಾಮಿಗೆ ಫೋನ್ ಮಾಡಿ ಇನ್ನೊಂದು ಪೇರ್ ಕೊಟ್ಬಿಡೋಕ್ಕೆ ಹೇಳಿ ಅಂತಂದ್ವಿ. ಸೊ ಮ್ಯಾಮು ನಮ್ಮ ಬ್ಲಾಗ್ಸ್ಗಳನ್ನ ನೋಡ್ತಾ ಇರ್ತಾರೆ ಆವಾಗಲೂ ಕೂಡ. ಅವರು ಸರ್ ಎಲ್ಲ ಬಟ್ಟೆ ಇದೆ, ಮಗುದೊಂದು ಬಟ್ಟೆ ಇಲ್ಲ ಅಂದರೆ ಏನು ಸರ್ ಅರ್ಥ? ನೋಡಿ ಸರ್ ಮನೇಲಿ ಏನಾಗಿರುತ್ತೆ. ಸೊ ಅವ್ರಿಗೂ ಒಂದು ಕಡೆ ಭಯ, ಮಗು ಬಟ್ಟೆ ಏನಾಗ್ಬಿಡ್ತು, ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರಾ ಅಂತ. ಸೊ ನೋಡಿ ಸರ್ ಅಂದರೆ ನಮ್ಗೆ ಅವ್ರು ಅಂದಮೇಲೆ ಇನ್ನೂ ಟೆನ್ಷನ್ ಜಾಸ್ತಿ ಆಗೋಯ್ತು. ಮಗು ಬಟ್ಟೆ ಯಾರು ಎತ್ಕೊಂಡು ಹೋಗಿರು? ಸಾಧ್ಯನೇ ಇಲ್ಲ. ನಮ್ಮ ಮನೇಲಿ ಎಲ್ಲೂ ಯಾರೂ ಒಳಗಡೆ ಬರೋ ಥರನೂ ಇಲ್ಲ. ಎಲ್ಲ ಸೇಫ್ಟಿ ಕವರ್ ಮಾಡಿಸಿದ್ದೀವಿ. ಇಲ್ಲೇ ಅಡುಗೆ ಮನೆ ಹತ್ರನೇ ಬಟ್ಟೆ ಒಣಗಾಕೋದು ಸಾಧ್ಯನೇ ಇಲ್ಲ. ಆಮೇಲೆ ಮನೆ ಸುತ್ತಲೂ CC ಕ್ಯಾಮ್ರಾ ಇದೆ. ಸೊ ಹೇಗೆ ಸಾಧ್ಯ? ಹುಡ್ಕಿದ್ವಿ ನಿಜ. ಇನ್ನೂ ಒಂದಷ್ಟು ಬಟ್ಟೆ ಕಿತ್ತಿರೋದು ಮಡ್ಚಕ್ಕೆ ಬೇಜಾರಾಗೋಗ್ಬಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ. ನಾನು ಅದರಲ್ಲೂ ನನ್ನ ಬಟ್ಟೆಗಳು ಮಡಿಸ್ಬೇಕು ಅಂದರೆ ಅವ್ರಿಗಂತೂ ಪಿತ್ತ ನೆತ್ತಿಗೆ ಏರ್ಬಿಟ್ಟೋಗ್ಬಿಡುತ್ತೆ. ಹುಡುಕ್ವಿ, ಏನು ಮಾಡಿದ್ರು ಸಿಗಲಿಲ್ಲ. ಮತ್ತು ಅರೆ ಏನಾದರೂ ಆಗೋಗಲಿ, ಫಸ್ಟು ಟೈಮ್ ಆಗಲೇ 11:30 ರಾಯರ ಪೂಜೆ ಮಾಡೋಗಿ ರಾಯರು ಬೇಡ್ಕೊಳ್ಳಿ, ಬಟ್ಟೆ ಎಲ್ಲಿದ್ದರೂ ಪಾಪು ಸಿಗ್ಲಪ್ಪ ಅಂತ ನಾನು ನೆಲ ಒರೆಸ್ಕೊಟ್ಬಿಡ್ತೀನಿ, ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಅಂತ ಕಳಿಸ್ದೆ. ನಾನು ನೆಲ ಒರೆಸ್ಕೊಟ್ಟೆ. ಕಿಚನೆಲ್ಲ ಕ್ಲೀನಾಗಿತ್ತು. ಹೋಗಿ ಸ್ನಾನ ಮಾಡ್ಕೊಂಬಂದರು. ದೇವ್ರಿಗೆಲ್ಲ ಹೂವು ಮುಡಿಸ್ತಾಯಿದ್ರು. ಸೊ ನಮ್ಮ ಮನೆಯವ್ರಿಗೆ ಹೇಳಿದೆ, ರಾಯರು ಬೇಡ್ಕೊಳ್ಳಿ, ಪಾಪು ಬಟ್ಟೆ ಎಲ್ಲೇ ಇದ್ರೂ ಸಿಗಬೇಕು ಅಂತ. ನಾನು ಅವ್ರಿಗೆ ಕೈ ಮುಗಿದು, ನೋಡಿ ಪೂಜೆ ಮುಗಿಯೋ ಅಷ್ಟರಲ್ಲಿ ಪೂಜೆ ಮಾಡ್ತಿದ್ದಾರೆ ರಾಯರೇ, ಪೂಜೆ ಮಾಡೋಕ್ಕೆ ಲೇಟ್ ಆಗ್ತಿದೆ, ಬರೀ ಇದೇ ಆಯಿತು ಬೆಳಗಿಂದ ಹುಡುಕಿ ಟೆನ್ಷನ್. ನಮಗೆ ನನ್ನ ಮಗನಿಗೆ ಬೇಕು, ಈ ಟೆನ್ಷನ್ ತಡೆಯೋಕ್ಕಾಗ್ತಿಲ್ಲ, ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ಸುಜಿತ್ತು ಬಟ್ಟೆ ನಿಮ್ಮ ಪೂಜೆ ಮುಗಿಯೋ ವರ್ಷದಲ್ಲಿ ಸಿಗಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ರಾಯರಿಗೆ ಕೈ ಮುಗಿದು ಪಾತ್ರೆ ತೊಳೆಯೋಕ್ಕೆ ಹೋದೆ.
ಉಜ್ಜಿದ ಆ ಪಾತ್ರೆ ತೊಳಿತಾ 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 ನೀವು ಮನ್ಸಿಗೆ ಕೊಡಬೇಕು, ಇಂಥ ಕಡೆ ಇದೆ ಬಟ್ಟೆ ಹೋಗವ ತಾಯಿ, ಇಂಥ ಕಡೆ ಇದೆ ಸಿಗುತ್ತೆ ಅಂತ ನೀವು ಮನ್ಸಿಗೆ ಕೊಡಬೇಕು ಅಂದ್ಕೊಂಡು ಪಾತ್ರೆ ತೊಳಿತಾ ಇದೆ. ಒಂದು ಕಡೆ ಫ್ಲ್ಯಾಶ್ ಆಯಿತು. ಐ ಥಿಂಕ್ ರಾಯರು ಮನಸ್ಸಿಗೆ ಇದನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಖಂಡಿತ ಸುಚಿತ್ ಬಟ್ಟೆ ಅಲ್ಲಿರುತ್ತೆ, ಟೆನ್ಷನ್ ತಗೊಳೋದು ಬೇಡ ಅಂತ ಅವ್ರ ಮನ್ಸಿಗೆ ಕೊಡ್ತಿದ್ದಂಗೆ ಟೆನ್ಷನ್ ಫುಲ್ ಪಾತ್ರೆ ತೊಳಿಬೇಕಾದ್ರೆ ಫ್ರೀ ಆಗಿಬಿಟ್ಟೆ ನಿಧಾನ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಪಕ್ಕ ರಾಯರು ಮನ್ಸಿಗೆ ಕೊಟ್ಟಿದ್ದಾರೆ ಅಂದರೆ ಈ ಪಕ್ಕ ಇಲ್ಲಿರುತ್ತೆ ಬಟ್ಟೆ ಅಂದ್ಕೊಂಡು ಹೋಗಿ ರಾಯರೇ ಅಂತ ಅಂದ್ಕೊಂಡು ಹೋಗಿ ಮೇಲೆ ವಾಷಿಂಗ್ ಮಿಷಿನ್ ಇದೆ ನೋಡಿ, ನಿಮ್ಗೆ ತೋರಿಸ್ತಾ ಇರ್ತೀನಿ ಹಬ್ಬಗಳಲ್ಲಿ ಬಟ್ಟೆ ಒಗೆಯೋಕ್ಕೆ ಎಲ್ಲ ಹಾಕ್ತಾ ಇರ್ತೀನಲ್ಲ, ನಾನು ಹಾಕಿದ್ನೋ ಸುಜಿತ್ ಹಾಕಿರೋದು ಗೊತ್ತಿಲ್ಲ, ನಾನು ಹಾಕಿರೋದು ಅಥವಾ ರೋಹಿತ್ ಹಾಕಿರೋದು ಗೊತ್ತಿಲ್ಲ. ರಾಯರೇ ನೋಡೋಣ ಒಂದು ಈ ಜಾಗದಲ್ಲಿ ಖಂಡಿತ ಬಟ್ಟೆ ಇರುತ್ತೆ ಅಂತ ಅಂದ್ಕೊಂಡು ಡ್ರೈಯರ್ ಏನಿರುತ್ತೆ ಸೈಡಲ್ಲಿ ಅದನ್ನು ಓಪನ್ ಮಾಡಿದ್ರೆ ಸುಜಿತ್ ಬಟ್ಟೆ ಇದೆ. ಮನೆಯವ್ರಿಗೂ ಹೇಳಿಲ್ಲ ಇಂಥ ಕಡೆ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತ. ಅವ್ರು ಪೂಜೆ ಮಾಡ್ತಾಯಿದ್ರು. ರೀ ಮೇಲಿಂದ ಕೂಗಿ ರೋಹಿತ್ ರಾಯರ ಹತ್ರ ಬೇಡ್ಕೊಂಡಿದ್ರ ಸುಜಿತ್ ಬಟ್ಟೆ ಸಿಗಲಿ ಅಂತ. ಹ್ಞೂ ಕಣೆ ಈಗ ತಾನೇ ರಾಯರೇ ಸ್ವಾಮಿ ಸುಜಿತ್ ಬಟ್ಟೆ ಎಲ್ಲಿದ್ರು ಸಿಗ್ಲಪ್ಪ ಅಂತ ಬೇಡ್ಕೊಂಡು, ಅಲ್ಲ ಇನ್ನೊಂದು ಪೇರ್ ತಗೊಳ್ಳೋದು ನಮಗೇನು ದೊಡ್ಡ ವಿಷಯ ಅಲ್ಲ, ಬಟ್ ಸುಜಿತ್ ಬಟ್ಟೆ ಏನಾಯಿತು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸೊ ಏನಾಗಿರ್ಬೋದು ಸುಜಿತ್ ಬಟ್ಟೆ ಏನಾಯಿತು? ಆಮೇಲೆ ಮನೆಯವ್ರು ಕೂಗಿದೆ, ಸುಜಿತ್ ಬಟ್ಟೆ ಸಿಕ್ತು ರಾಯರು ಬೇಡ್ಕೊಂಡ್ರಾ ಅಂತ. ಎಲ್ಲಿತ್ತು? ಡಿಶ್ ವಾಷರ್ ಅಲ್ಲ, ವಾಷಿಂಗ್ ಮಿಷಿನಲ್ಲಿ ಡ್ರೈಯರ್ ಒಳಗಡೆ ಇದೆ. ಸುಜಿತ್ತು 1-2 ಟೀ ಶರ್ಟು ಕರ್ಚಿಫ್ಗಳು ಅವತ್ತಿಂದ ಹುಡುಕ್ತಾ ಇದ್ದೀನಿ. ಕರ್ಚಿಫ್ಗಳು ಎಷ್ಟು ಹೊಂದಿದ್ವು ಏನಾದ್ವು ಅಂತ ಎಲ್ಲ ಅದ್ರೊಳಗೆ ಹಾಕ್ಬಿಟ್ಟಿದ್ವಿ. ನಮ್ಮ ಮನೆ ಪಕ್ಷದ ಹಬ್ಬಕ್ಕೆ ಮುಂಚೆ ಹಾಕಿರೋದು ಬಟ್ಟೆ ನೋಡಿ, ಅಲ್ಲಿ ಹಾಕಿದ್ರೂ ಒಂಚೂರು ಸ್ಮೆಲ್ ಬಂದಿಲ್ಲ, ಏನೂ ಆಗಿಲ್ಲ, ಬಟ್ಟೆ ಅಷ್ಟು ನೀಟಾಗಿ ಅದರೊಳಗಿದೆ. ರಾಯರೇ ಯಪ್ಪ ಟೆನ್ಷನ್ ಫ್ರೀ ಮಾಡಿದ್ರಪ್ಪ ಅಂತ ಹೇಳ್ಬಿಟ್ಟು ತೊಗೊಂಬಂದು ನೋಡಿ ಜಾಲಿಸಿ ಒಣಗಾಕಿದ್ದೀನಿ. ಅವೇನು ಸ್ಮೆಲ್ ಆಗಿರಲಿಲ್ಲ. ನನಗೇನೇ ಆದರೂ ಮನೇಲಿ ಏನೇ ಆದರೂ ಫಸ್ಟು ನಾವು ಹೋಗಿ ರಾಯರ ಹತ್ರ ಮಾತಾಡ್ತೀನಿ ಕೂತ್ಕೊಂಡು, ಕೇಳ್ತೀನಿ ರಾಯರನ್ನ ನಿಂತ್ಕೊಂಡು, ಏನೇ ಆದರೂ ರಾಯರೇ ಹಿಂಗಾಗಿದೆ ಏನು ಮಾಡಬೇಕು ಅಂತ. ಸೊ ತಟ್ಟಂಥ ಪರಿಹಾರ ಏನಾದರೂ ಒಂದು ಕೊಟ್ಟಿರ್ತಾರೆ ಖಂಡಿತ. ನಮ್ಮ ಮನೆಯವ್ರಿಗೆ ಹೇಳಿದೆ ನೋಡಿ ಮತ್ತೆ ರಾಯರಿದ್ದಾರೆ, ಮತ್ತೆ ರಾಯರಿದ್ದಾರೆ ಅಂತ ಪ್ರೂವ್ ಆಗ್ತಾ ಇದೆ. ಸೊ ಅದು ಕಾಕತಾಳೀಯನೋ ರಾಯರ ಮನ್ಸಿಗೆ ಕೊಟ್ಟರೋ ಗೊತ್ತಿಲ್ಲ, ನೆಮ್ಮದಿಯಾಗಿ ಇವಾಗ ಸ್ನಾನ ಮಾಡ್ಕೊಂಡ್ಬಂದು ರಾಯರಿಗೊಂದು ನಮಸ್ಕಾರ ಹಾಕಿ ಈಚೆನೆ ಹೊರಗೇನೆ, ದೇವ್ರ ಮನೆಗೆ ಹೋಗಲ್ಲ, ಸೊ ಹೊರಗೇನೆ ನಮಸ್ಕಾರ ಹಾಕಿ ಕೈ ಮುಗಿದು ಬಂದೆ. ಸೊ ಹಿಂಗಾಯಿತು ಇವತ್ತು. ಯಪ್ಪ ಏನು ಟೆನ್ಷನು ಅಂತೀರಾ, ಬರ ಬಟ್ಟೆ ಮೊದಲೇ ಒಂದು ಬಂಡಿ ಬಟ್ಟೆ ಇಟ್ಕೊಂಡಿದ್ದೀನಿ ನಾನು, ಬರ ಬಟ್ಟೆ ಎಲ್ಲ ಕಿತ್ತು ರಣ ಮಾಡಿ ಎಷ್ಟಾಗುತ್ತೆ ಅಷ್ಟು ಜೋಡಿಸಿ ಎಷ್ಟಾಗುತ್ತೆ ಅಷ್ಟು ತುರುಕಿ ಬಂದಿದ್ದೀನಿ. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಟೈಮ್ ಎಷ್ಟ್ರಿ? ಹಾಂ ಟೈಮ್ ನೋಡಿ 1:15. ಅನ್ನಕ್ಕೂ ಇಟ್ಟಿಲ್ಲ, ಏನೂ ಇಲ್ಲ, ಹೊಟ್ಟೆ ಕೂಡ ಹಸಿತಾ ಇದೆ, ಏನೂ ತಿಂದು ಇಲ್ಲ, ಒಂದು ಬಾಳೆಹಣ್ಣು ತಿಂದ್ರು ಅದಷ್ಟೇ. ಬನ್ನಿ ಬೇಗ ಅನ್ನಕ್ಕೆ ಇಟ್ಬಿಡೋಣ, ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇಷ್ಟ ಆಯಿತು ಇವತ್ತಿನ ಕತೆ, ಹಂಗಾಗಿ ಇಷ್ಟೊಂದು ಟೈಮ್ ಆಗೋಗಿದೆ. ಯಪ್ಪ ದೇವರೇ. ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಬ್ಲಾಗ್ನ ತೊಗೊಂಡಿದ್ದೆ, ನೋಡ್ಕೊಂಬಂದ್ಬಿಡಿ. ಸೊ ಬೆಳಗ್ಗೆ ಮಳೆ, ಸಿಕ್ಕಾಪಟ್ಟೆ ಮಳೆ, ಬೆಳಗ್ಗೆ ಎಲ್ಲ ಬಿಸಿಲು, ರಾತ್ರಿ ಹೊತ್ತೆಲ್ಲ ಬೆಳಗಾಗೋವರೆಗೂ ಮಳೆ, ಹಂಗಾಗಿದೆ. ಸೊ ಮಳೆ ಬಂದು 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 ಗಿಡಗಳಿಗಂತೂ ನೀರು ಹಿಡಿದು ಒಂದಷ್ಟು ಗಿಡಗಳು ಹೋಗೇ ಬಿಟ್ಟಿದೆ. ರೋಸ್ ಪ್ಲ್ಯಾಂಟ್ಸ್ ಎಲ್ಲ ಇಲ್ಲವೇ ಇಲ್ಲ, ಎಲ್ಲ ಹಾಳಾಗಿದೆ. ಸೊ ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಗಿಡಗಳಿಗೆ ಗೊತ್ತ ಇರುವೆ ಇದೆಲ್ಲ ಒಂದು ಸ್ವಲ್ಪ ಜಾಸ್ತಿ. ಮಳೆ ಕಡಿಮೆ ಆಗೋವರೆಗೂ ಇದೇ ಕತೆ. ಸೊ ದೀಪಾವಳಿಗೆ ಏನಾಗುತ್ತೋ ಗೊತ್ತಿಲ್ಲ, ತುಂಬ ಮಳೆ ಇರ್ತಿತ್ತು ಪ್ರತಿ ವರ್ಷ. ನೋಡ್ತಾ ಇದ್ದೀರಾ ಎಷ್ಟು ಮಳೆ ಇದೆ ಅಂತ. ಇಲ್ಲೇನಾದರೂ ನಾವು ಸಿಮೆಂಟೆಲ್ಲ ಹಾಕ್ಸ್ಕೊಂಡಲ್ಲೇ ನೀಟಾಗಿ ಮಾಡ್ಕೊಂಡಿರಲಿಲ್ಲ ಅಂದರೆ ತಿಪ್ಪೆ ಹಳ್ಳದ ಥರ ಆಗೋಗ್ಬಿಡ್ತಿತ್ತು, ನೋಡೋಕೆ ಆಗ್ತಿರಲ್ಲ ಮನೆ ಬಾಗಿಲಂತೂ. ಸೊ ಬನ್ನಿ, ಇದಾದಮೇಲೆ ರಂಗೋಲಿ ಎಲ್ಲ ಹಾಕಿದ್ದೆ, ಮತ್ತೆ ಮಳೆ ಬಂದು ಎಲ್ಲ ಹೋಗಿದೆ. ಅದಕ್ಕೋಸ್ಕರನೇ ಕೆಲವೊಂದು ಟೈಮ್ಗಳಲ್ಲಿ ನಾನು ರಂಗೋಲಿ ಹಾಕೋದಿಲ್ಲ ಪ್ರತಿದಿನ. ಯಾಕೆ ಅಂತಂದರೆ ಹೋಗಿರ್ತೀನಿ, ಅಟ್ಲೀಸ್ಟ್ ಒಂದು ಪೂಜೆವರೆಗೂನಾದರೂ ರಂಗೋಲಿ ಇದ್ದರೆ ಚೆಂದ ಅನಿಸುತ್ತೆ. ಇಲ್ಲ ಅಂತ ಅಂದರೆ ಬೇಜಾರು. ಮಳೆ ಬಂದು ಎಲ್ಲ ಹೋಗ್ಬಿಟ್ಟಿತ್ತು, ಒಂದು ಅರ್ಧ ಗಂಟೆಗೆಲ್ಲ ಮತ್ತೆ ಹೋಗಿತ್ತು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಸೂರ್ಯ ಬರ್ತಾ ಇದ್ದಾನೆ ಅಂತ. ಇನ್ನು ಒಳಗಡೆ ತಿಂಡಿಗೆ ರೆಡಿ ಮಾಡಿದ್ದೀನಿ, ಇಡ್ಲಿ ಮಾಡ್ತಾಯಿದ್ದೀನಿ. ಇನ್ನು ಎಣ್ಣ ಮೆಹಂದಿ ಕಲಸಿ ಇಟ್ಟಿದ್ದೆ, ತುಂಬ ತಿಂಗ್ಳುಗಟ್ಲೆ ಆಗ್ಬಿಟ್ಟಿತ್ತು ಮೆಹಂದಿ ಹಾಕಿ. ಸೊ ಹಾಗಾಗಿ ರಾತ್ರಿಯೇ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಸೊ ಇದನ್ನು ಕೂಡ ಆಮೇಲೆ ಹಾಕ್ಕೊಳ್ಳೋದು. ಸೊ ಇನ್ನೊಂದು ಕಡೆ ಇಡ್ಲಿ ಕೂಡ ರೆಡಿ ಆಗ್ತಾಯಿದೆ, ಇಡ್ಲಿ ಸಾಂಬಾರು ಚಟ್ನಿ. ಸೊ ಸುಜಿತ್ ಸ್ಕೂಲಲ್ಲಿ ಇವತ್ತು ಗುರುವಾರ ಅಲ್ಲ, ಪ್ರತಿ ಗುರುವಾರ ಇಡ್ಲಿ ಕಳಿಸೋದಕ್ಕೆ ಹೇಳ್ತಾರೆ.
ಟೈಮ್ ನೋಡ್ತಾ ಇದ್ರಾ 6:45 ಬೆಳಗಿನ ತಿಂಡಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಸೊ ನಮ್ಮ ಮನೇಲಿ ಇಡ್ಲಿ ಎಲ್ಲ ಸ್ವಲ್ಪ ಕಡಿಮೆ, ಇಡ್ಲಿ ಇಷ್ಟ ಆಗಲ್ಲ. ಸೊ ಟೇಬಲ್ ಹಾಕಿರ್ತಾರಲ್ಲ ಅಂತ ಮಾಡೋದಷ್ಟೇ. ಇವತ್ತು ಗುರುವಾರ ರಾಯರ ಪೂಜೆನ ನಮ್ಮ ಮನೆಯವರೇ ಮಾಡಿದ್ದಾರೆ. ಸೊ ಅನ್ಕೊಂತಾ ಇರ್ತೀರ ನೀವು ಕಾಲಾಗಲ್ಲ ಹೆಂಗೆ ಪೂಜೆ ಮಾಡ್ಬೋದು ಅಂತ. ಸೊ ಅವ್ರಿಗೆ ತಿಳಿದಿರೋ ಥರ ಅವ್ರು ಪೂಜೆ ಮಾಡ್ತಾರೆ. ಸೊ ನೋಡಿ, ಒಂದೇ ಸಲ ತುಂಬ ದೀಪಕ್ಕೆ ತುಂಬ ಎಣ್ಣೆ ಹಾಕಿ ಹಚ್ಬಿಡ್ತಾರೆ ಸಂಜೆವರೆಗೂ ಉರಿಯೋಂಗೆ. ಸೊ ನೋಡಿ, ರಾಯರ ಪೂಜೆ ಆಯಿತು. ಇನ್ನು ಇಲ್ಲಿ ಬನ್ನಿ, ರಾಸಿಗಟ್ಟಲೆ ಪಾತ್ರೆ ಎಲ್ಲ ಉಜ್ಜಿ ತೊಳೆದು ತುಂಬಿಟ್ಟಿದ್ದೀನಿ. ಇಡ್ಲಿ ಪಾತ್ರೆ ಎಲ್ಲ ಡಿಶ್ ವಾಷರ್ಗೆ ಹಾಕಲ್ಲ ನಾನು, ಇಷ್ಟ ಆಗಲ್ಲ. ಕ್ಲೀನಾಗಿ ಇವತ್ತು ಹೆನ್ನ ಮೆಹಂದಿ ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ. ಇವನ್ನೊಂದು ಗ್ರೇ ಹೇರ್ ಆಯಿತು, ತುಂಬ ದಿನ ಆಯಿತು ಮೆಹಂದಿ ಹಾಕಿ. ಸೊ ಹಂಗಾಗಿ ಇವತ್ತು ಹೆಂಗೋ ತಲೆಗೆ ಸ್ನಾನ ಮಾಡಬೇಕಿತ್ತಲ್ಲ, ಸ್ವಲ್ಪ ಫ್ರೀಯಾಗಿ ಪೂಜೆ ಎಲ್ಲ ನಂದೇನಿರಲಿಲ್ಲ. ಹಾಗಾಗಿ ನಾನೇ ಮೆಹಂದಿ ಎಲ್ಲ ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೊಂಡು ಬಂದೆ. ಇನ್ನು ಸಂಜೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡೋದು ಇದ್ದೀನಿ. ಬಟ್ ನಾನು ಅನ್ನ ಏನು ಊಟ ಮಾಡಲ್ಲ, ಇಡ್ಲಿ ತಿನ್ಬಿಡ್ತೀನಿ. ಹೊಟ್ಟೆ ಸಿಕ್ಕಾಬಟ್ಟೆ ಒಂದು ಕಾಲು ನೋಡಿ ಟೈಮು ಭಗವಂತ ಎಷ್ಟೊಂದು ಟೈಮಾಗಿ ಹೋಗಿದೆ. ಒಂದು 4-5 ಇಡ್ಲಿ ಹಾಕೊಂಡು ಇವಾಗ ಮುದ್ದೆ ಮಾಡುವಂತಹ ಪೇಷನ್ಸ್ ಆಗಲಿ ಸಿಚುವೇಶನ್ ಆಗಲಿ ಎರಡೂ ದೇವರಾಣೆ ನನ್ನ ಹತ್ರ ಇಲ್ಲ. ಫಸ್ಟ್ ಊಟ ಮಾಡಿಬಿಡೋಣ. ಸ್ವಲ್ಪ ಚಟ್ನಿ, ಇಡ್ಲಿಗೆ ಸಾಂಬಾರು ಮಾಡಿದ್ದೀನಿ, ಅದೇ ಆಗುತ್ತೆ ಸಾಂಬಾರು. ಇದೊಂಚೂರು ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ. ಯಾಕೆ ಹಿಂಗೆ ನಗ್ತಾ ಇದ್ದೀನಿ ಅಂತಂದರೆ, ಒಂದಷ್ಟು ವಿಡಿಯೋ ಸ್ಕಿಪ್ ಆಗಿದೆ. ಈ ವರ್ಷ ಹೇಳಿದ್ನಲ್ಲ, ನೆಕ್ಸ್ಟ್ ಮಂತು ನಮ್ಮದು ಆ್ಯನಿವರ್ಸರಿ. ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, 19 ವರ್ಷ ತುಂಬಿ 20ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಆ್ಯನಿವರ್ಸರಿ ನಮ್ಮದು 20ನೇ ವರ್ಷದ್ದು. ಎಷ್ಟು ಬೇಗ 20 ವರ್ಷ ಆಗೋಯ್ತಾ ಅಂತ ಅಂತಿದ್ರು ನಮ್ಮ ಮನೆಯವರು. ಅದಕ್ಕೆ ದೊಡ್ಡ ಗಿಫ್ಟ್ ಕೊಡಿಸ್ಬೇಕು ನನಗೆ ಅಂತ ಹೇಳ್ತಾ ಇದ್ದೆ. ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ 5 ಗಂಟೆ. ಸೊ ಮನೆಯವ್ರಿಗೆ ಕಾಫಿ ಮಾಡಿಕೊಡ್ಬೇಕು ಇವಾಗ. ಸುಜಿತ್ನ ಮಲಗಿಸ್ಬಿಟ್ಟೆ. ಒಂದೇನು ಅಂದರೆ, ನಿಜವಾಗ್ಲೂ ಒಂದೊಂದ್ಸಲ ಸಖತ್ ಬೇಜಾರಾದ. ನಮ್ಮಮ್ಮ ನಿಜ ಇವಾಗ ಅಳ್ಕೊಂಡು ಫೋನ್ ಮಾಡಿದ್ರು. ನಮ್ಮಮ್ಮನ ಕೈಲಿ ಮಾತಾಡ್ತಾ ಇದ್ದೆ. ಇದೇ ವರ್ಷದಲ್ಲಿ ಹಿಂದಿನ ವರ್ಷದಲ್ಲಿ ನಮ್ಮ ಮನೆ ಪಕ್ಷದ ಹಬ್ಬದ ದಿವಸ ಸದ್ಯ ಅಮ್ಮನ ತಂಗಿ ನಮ್ಮಪ್ಪನ ತಮ್ಮ ಇಬ್ಬರೂ ಕೂಡ ನಮ್ಮ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಹೊಡೆದು ಹಾಸ್ಪಿಟ್ಲಿಗೆ ನಾವು ಅಡ್ಮಿಟ್ ಮಾಡಿದ್ದು ನಮ್ಮಮ್ಮನ್ನ. ಅವರು ಹುಷಾರಾಗೋಕ್ಕೆ 1 ತಿಂಗಳು ಟೈಮ್ ತೊಗೊಂತು. ಸೊ ನಮ್ಮಮ್ಮಂಗೆ ಹೇಳಿದ್ನಲ್ಲ, ಅವರು ಹುಷಾರಿರ ಕ್ಯಾನ್ಸರ್ ಅಂತ ಹೇಳಿದ್ನಲ್ಲ. ಸೊ ಅಂಥವ್ರಿಗೆ ಹೋಗಿ ಚೆನ್ನಾಗಿ ಸದ್ಯ ತಂಗಿ ಅಮ್ಮಂಗೂ ಅಪ್ಪಂಗೂ ಚೆನ್ನಾಗಿ ಹೊಡೆದಿದ್ರು. ಹಿಂಗೆ ಅಣ್ಣ ತಮ್ಮಂಗೆ ಅಕ್ಕ ತಂಗಿನ ಕೊಟ್ಟು ಮದುವೆ ಮಾಡಿದ್ದಾರೆ. ನಮ್ಮ ಚಿಕ್ಕಮ್ಮ ಹೆಂಗೆ ಅಂತಂದರೆ, ಅದು ಯಾಕಿಂತ ಕಿರಾತಕ್ಕೆ ಬುದ್ಧಿ ಕಲ್ತಿದ್ದಾಳೆ ನಮ್ಮ ಚಿಕ್ಕಮ್ಮ, ನಿಜವಾಗ್ಲೂ ಗೊತ್ತಿಲ್ಲ. ಸದ್ಯ ಚಿಕ್ಕಮ್ಮ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗ್ತದೆ ನಮಗೆ ನಿಜವಾಗ್ಲೂ. ಎತ್ತು ತಾಯಿನೂ ಒಂದೇ, ಅಕ್ಕನೂ ಒಂದೇ. ಮಾತು ಸದ್ಲಿಗೂ ನಮ್ಮ ಅಮ್ಮಂಗೆ ಹಿಡ್ಕೊಂಡು ಹೊಡೆಯೋಕೆ ಹೋಗ್ತಾಳೆ. ಹಿಂಗೆ ಪಕ್ಕದ ಮನೆ ಬ್ಲಾಗ್ಗಳಲ್ಲಿ ನೋಡಿ ತೋರಿಸಿರ್ತೀನಿ. ಸೊ ಅಮ್ಮ ಒಂದು 4 ಕೋಳಿ ಸಾಕ್ಕೊಂಡಿದ್ದಾರೆ. ಆ ಕೋಳಿ ಅವ್ರ ಮನೆ ಹತ್ರಕ್ಕೆ ಹೋದ್ರೆ ಕಡ್ಡಿ ಗುಂಡು ತಗೊಂಡು ಓಡಿಸಾಡೋದು. ಅವ್ರ ಮನೆ ಕೋಳಿ ಏನಾದ್ರು ಬಂದರೆ, ಅಮ್ಮ ಏನಾದರೂ ಓಡಿಸಿದ್ರೆ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ಬಾಯಿಗೆ ಬಂದಂಗೆಲ್ಲ ಬೈಯೋದು. ಅಂದರೆ ಹೋಗೋ ಬಾರೋ ಅಂತ ನನ್ನ ಮಗನೇ, ಇಂಥ ನನ್ನ ಮಗನೇ ಹೀಗೆಲ್ಲ ಬೈಯೋದು. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ತಂದೆನೇ ಅವ್ರನ್ನ ಸಾಕಿ ಅವ್ರಿಗೊಂದು ನೆಲೆ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ. ನಮ್ಮ ತಂದೆ ತಾಯಿ ಇಬ್ಬರೂ ಅವರು ಸದ್ಯ ತಮ್ಮ ತಂಗಿ ಅಂದ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಆದರೂ ಅವ್ರ ಯೋಗ್ಯತೆಗೆ ಬೆಂಕಿ ಹಾಕ ನಮ್ಮ ಅಪ್ಪ ಅಮ್ಮನ ಹಿಡ್ಕೊಂಡು ಹೊಡಿತಾರಲ್ಲ, ಇನ್ನೇನು ಮನುಷ್ಯತ್ವ ಇಲ್ವಾ? ಮತ್ತು ನಮ್ಮ ಅಮ್ಮ ನೋಡ್ರಿ ಈಗ ಅಳ್ಕೊಂಡು ಫೋನ್ ಮಾಡಿದ್ರು. ಕೋಳಿ ಹೋಗಿದ್ದಕ್ಕೆ ಬಾಯಿಗೆ ಬಂದಂಗೆಲ್ಲ ಬೈದ್ಲು, ಕೆಟ್ಟ ಮಾತೆಲ್ಲ ಬೈದ್ಲು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅಳ್ತಾ ಫೋನ್ ಮಾಡಿದರು. ದೇವ್ರು ಸರಿಯಾಗಿ ಇಟ್ಟಿದ್ದಾನೆ. ಹೋದ ಸಲ ಹೊಡೆದಿದ್ದಕ್ಕೆ ನ್ಯಾಯ ಧರ್ಮನ ನೋಡಿ ದೇವರು ಯಾರ್ಯಾರಿಗೆ ಏನು ಕೊಡ್ಬೇಕು ಅದು ಕೊಡ್ತಾನೆ ಭಗವಂತ. ತಡ್ಕೊಳೋವಷ್ಟು ಕೊಟ್ಟಿದ್ದಾನೆ ಇವಾಗ ನಿಜವಾಗ್ಲೂ. ಅದನ್ನು ಸರಿ ಮಾಡ್ಕೊಂಡ್ರೆ ಸಾಕಾಗಿದೆ ಅವ್ರಿಗೆ. ಆದರೂ ಅದು ಒಂಥರ ತನಗೆ ನೆಮ್ಮದಿ ಇಲ್ಲ, ಇವ್ರನ್ನ ಯಾಕೆ ನೆಮ್ಮದಿಯಾಗಿರೋಕ್ಕೆ ಬಿಡಬೇಕು ಅನ್ನೋದು ಒಂಥರ ಕೆಟ್ಟ ಬುದ್ಧಿ. ಈಗ 7 ಜನ್ಮಕ್ಕೆ ತಡ್ಕೋಬೇಕು ಅಷ್ಟು ಕೊಟ್ಟಿದ್ದಾನೆ ದೇವರು. ನಮ್ಮ ಅಪ್ಪ ಅಮ್ಮನ ಹೊಡೆದದ್ದು ಒಂದು ತಪ್ಪಿಗೆ ದೇವರು ಏನು ಪ್ರತಿಫಲ ಕೊಡಬೇಕು ಅದನ್ನು ಕೊಟ್ಟಿದ್ದಾನೆ. ಸೊ ನಾವು ನ್ಯಾಯದ ದಾರಿಲೇ ನಡೆದಿದ್ದೀವಿ. ನ್ಯಾಯದ ದಾರಿ ಬಿಟ್ಟು ಅನ್ಯಾಯದ ದಾರಿನಲ್ಲಿ ನಾವು ನಡೆದಿಲ್ಲ, ನಮ್ಮ ಅಣ್ಣ ಆಗಲಿ ನಾವಾಗಲಿ. ಭಗವಂತ ನೋಡ್ಕೊಂತಾನೆ. ನಮ್ಮಮ್ಮಂಗೆ ಹೇಳಿದ್ದೆ, ಭಗವಂತ ನೋಡ್ಕೊಂತಾನೆ. ನೀನು ಕಣ್ಣಲ್ಲಿ ಇಷ್ಟೊಂದು ಕಣ್ಣೀರು ಹಾಕ್ಸೋದು ಒಳ್ಳೇದಲ್ಲ.
ದೇವರಿದ್ದಾನೆ ನೋಡ್ತಾ ಇರು ಅಂತ ಹೇಳಿ ಒಂದೇ ಮಾತು ಹೇಳಿ ಬಂದಿದ್ದೆ. ಸೊ ಅನುಭವಿಸ್ತಿದ್ದಾರೆ ಸರಿ, ಆದರೂ ಇನ್ನೂ ಅವ್ರಿಗೆ ದೇವ್ರು ಕೊಡ್ತಾ ಇರೋದು ಇನ್ನೂ ಸಾಕಾಗ್ತಾ ಇಲ್ಲ. ನಮ್ಮಮ್ಮಂಗೆ ಅದೇ, ನಮ್ಮಮ್ಮನ ಕಣ್ಣಲ್ಲಿ ಮತ್ತೆ ನೀರು. ಮತ್ತೆ ಅಮ್ಮ ಫೋನ್ ಮಾಡಿ ಅಳ್ತಾ ಇದ್ರು. ಇನ್ನೊಂದು ಸಲ ಏನಾದರೂ ಹಿಂಗೆಲ್ಲ ಜಗಳಕ್ಕೆ ಬಂದು ಹೊಡೆಯೋಕ್ಕೆ ಏನಾದರೂ ಬಂದರೆ ಫೋನ್ ಮಾಡಿರಿ, ಅಣ್ಣ ನಾನು ಬರ್ತೀವಿ. ಹೋದ ಸಲನೂ ಅಣ್ಣ ನಾನು ಹೋಗಿ ಸರಿಯಾಗಿ ಮಾಡಿ ಬಂದಿದ್ವಿ ಮರ್ಯಾದೆ. ಸೊ ತಿರ್ಗಾ ಏನಾದರೂ ಅವ್ರೇನಾದರೂ ಜಗಳಕ್ಕೆ ಬಂದರೆ ಫೋನ್ ಮಾಡಿ, ಜಗಳಕ್ಕೆ ಹೋಗ್ಬೇಡಿ, ಫೋನ್ ಮಾಡಿ ಅವ್ರಿಗೆ ಬುದ್ಧಿ ನಾವು ಕಲಿಸ್ತೀವಿ ಅಂತ ಹೇಳಿದ್ದೀವಿ. ಮತ್ತೇನಾದರೂ ಬಂದರೆ ನಿಜವಾಗ್ಲೂ ಇವ್ರಿಗೆ ಏನು ಬಂದೈತೆ, ಎಲ್ಲೋದ್ರು ಈ ಅಣ್ಣ ತಮ್ಮಂದ್ರ ಕಾಟ. ನಮ್ಮ ಅಮ್ಮರು ನಮ್ಮ ಅಪ್ಪವರು ಇಬ್ಬರೇ ಅಲ್ಲ ಇರೋದು, ಅವ್ರು ಪಾಡಿಗೆ ಅವ್ರು ಇರ್ತಾರೆ. ಅವ್ರು ಯಾರ ತಂಟೆಗೆ ಹೋಗಲ್ಲ, ಆದಷ್ಟು ತೋಟದಲ್ಲಿ ಕೆಲಸ ಮಾಡ್ತಾರೆ, ಯಾರ ತಂಟೆಗೆ ಹೋಗಲ್ಲ, ಸುದ್ದಿಗೆ ಹೋಗಲ್ಲ. ಇವ್ರ ತಂಟೆಗಂತೂ ಕೋಳಿ ಹೋಗೋದಕ್ಕೆಲ್ಲ ಏನು ಮಾಡೋಕ್ಕಾಗುತ್ತೆ ಸ್ನೇಹಿತರೆ? ಕೋಳಿಗೆ ನಾವು ಟ್ರೈನಿಂಗ್ ಕೊಡೋಕ್ಕಾಗುತ್ತೆ? ನಿಮ್ಮ ಮನೆ ಅವ್ರ ಮನೆ ಹತ್ರಕ್ಕೆ ಹೋಗ್ಬೇಡ ಅಂತ ಆ ಕೋಳಿಗೆ ಏನು ಬುದ್ಧಿ ಕಲ್ಸೋಕ್ಕಾಗುತ್ತೆ? ಮತ್ತು ಇವ್ರ ಮನೆ ಕೋಳಿಗೆ ಅವ್ರು ಬುದ್ಧಿ ಕಲ್ಸ್ಕೊಬೇಕಲ್ವ? ಅವ್ರ ಮನೆಗೆ ನಮ್ಮ ಮನೆದು ಹೋದರೆ ಓಡಿಸಾಡ್ತಾರೆ ಕೋಲು ದೊಣ್ಣೆ ತೊಗೊಂಡು. ನಮ್ಮ ಮನೆ ಏನಾದರೂ ಹೋದರೆ ಓಡಿಸಾಡೋದು, ಅವ್ರ ಮನೆಗೆ ಹೋದರೆ ಚೂ ಅಂತ ಓಡ್ಸಂಗೂ ಇಲ್ಲ. ಅದಕ್ಕೆ ಅಂತ ನನ್ನ ಮಗನೇ ಇಂಥ ನನ್ನ ಸದ್ಯ ನೋಡಿದ್ರೆ ಹೊರ್ಗೆಲಿ ನಮ್ಮಮ್ಮ ನಮ್ಮಪ್ಪ ಸ್ವಂತ ಅಕ್ಕ ಸ್ವಂತ ಭಾವ ಹೆಂಗೆಲ್ಲ ಬೈತಾಳೆ ಅಂದರೆ, ನಮ್ಮ ಅಪ್ಪ ಅವ್ರನ್ನ ಸಾಕಿರೋದು, ಇವರೇ ನಮ್ಮಪ್ಪನ ಸಾಕವ್ರೇನೋ ಅನ್ನೋ ಥರದ್ದು ಬೈತಾರೆ. ಹೆಣ್ಣೆಂಗ್ಸ್ ಕೈಲಿ ಒಬ್ಬ ಗಂಡಸು ಈ ಥರ ಎಲ್ಲ ಅನ್ಸ್ಕೋಬೇಕು ಅಂತಂದರೆ ಎಂಥವ್ರಿಗಾದ್ರೂ ಸಿಟ್ಟು ಬರುತ್ತಲ್ವ? ನಿಜವಾಗ್ಲೂ ಬೇಜಾರಾಗ್ತದೆ. ನಮ್ಮಮ್ಮ ಫೋನ್ ಮಾಡಿ ಅಳ್ತಾಯಿದ್ರು, ಬೇಜಾರಾಯ್ತು. ನೀನು ಯಾಕೆ ಕಳ್ತೀಯ? ನಾನು ಅದನ್ನೇ ಹೇಳಿ, ನೀನು ಯಾಕೆ ಕಳ್ತೀಯ? ಫೋನ್ ಮಾಡು, ನಮಗೆ ಸರಿಯಾದ ಪಾಠ ನಾವು ಕಲಿಸ್ತೀವಿ ಅಂತ ಅದನ್ನೇ ನಮ್ಮ ಅಮ್ಮಂಗೆ ಹೇಳಿ ನಾನು ಸಮಾಧಾನ ಮಾಡಿ. ಇನ್ನೊಂದು ಸಲ ಬರಬೇಕು, ನಿಜವಾಗ್ಲೂ ವೀಡಿಯೋ ಮಾಡಿ ನಿಮ್ಗೆಲ್ರಿಗೂ ತೋರಿಸ್ಬಿಡ್ತೀನಿ ಎಂತೆಂಥ ಮಾತಾಡ್ತಾರೆ, ಅವ್ರ ಬಾಯಲ್ಲಿ ಏನೇನು ವರ್ಡ್ಸ್ಗಳು ಬರುತ್ತೆ, ಮಾತಾಡ್ತಾರೆ. ನ್ಯಾಯಕ್ಕೆಲ್ಲಿದೆ ಸ್ನೇಹಿತರೆ ಬೆಲೆ? ಹೋದ್ಸಲ ಹಿಂಗೆ ಟೇಷನ್ನಿಗೆ ಹೋದರೆ ನ್ಯಾಯನೇ ತಿರುಗಿ ಮಚ್ಚಿ ನ್ಯಾಯನೇ ಇಲ್ದಂಗೆ ಮಾಡಾಕ್ಬಿಟ್ರು ಟೇಷನಲ್ಲಿ, ಆಯಿತಾ? ನಾನು ನಮ್ಮ ಅಣ್ಣ ಟೇಷನಿಗೆ ತಿರುಗಿದ್ದೀವಿ, ನ್ಯಾಯನೇ ಇಲ್ದಂಗೆ ಮಾಡಾಕ್ಬಿಟ್ರು. ಸೊ ದೇವ್ರು ಇರ್ತಾನಲ್ವಾ, ಮೇಲೆ ನೋಡ್ತಿರ್ತಾನೆ. ನೀನು ಏನೇ ಮೋಸ ವಂಚನೆ ನ್ಯಾಯ ಹಿಂಗೆ ಮಾಡ್ಬೋದು, ಆದರೆ ದೇವ್ರ ಲೆಕ್ಕ ಯಾವತ್ತೂ ಉಲ್ಟಾ ಆಗಲ್ಲಲ್ಲ, ಸಿದ್ಧವಾಗೇ ಇರುತ್ತೆ. ರಿಪೀಟ್ ರಪ್ ಅಂತ ಹೊಡಿತಾನೆ ದೇವರು. ಸೊ ಅದು ಹೆಂಗೆ ಅಂದರೆ ತಡ್ಕೊಳ್ಳೋದು ನೋಡ್ತಾ ಇದ್ದೀವಿ ಕಣ್ಣಿಂದ, ಏನೇನೆಲ್ಲ ಆಗ್ತಾಯಿದೆ, ಏನೇನು ನಡೀತಾ ಇದೆ ನೋಡ್ತಾ ಇದ್ದೀವಿ. ಸೊ ಒಬ್ರಿಗೆ ಆಗಿದ್ದನ್ನು ನೋಡಿ ನಾವು ಖುಷಿ ಪಡಲ್ಲ, ಅಯ್ಯೋ ಅಂತೀವಿ. ನಮ್ಮಮ್ಮ ಅವ್ರಿಗೆ ಆಗಿರೋದು ನೋಡಿ ಅಯ್ಯೋ ಅಂತಾರೆ ಪಾಪ ನಮ್ಮಮ್ಮ. ನಾವು ಅದನ್ನ ಹೇಳ್ದು ಅಯ್ಯೋ ಅನ್ಬೇಡ, ಅಯ್ಯೋ ಅನ್ಬೇಡ, ನಿನಗೆ ಹಿಡ್ಕೊಂಡು ಹೊಡಿಬೇಕಾದ್ರೆ ಯಾರು ಅಯ್ಯೋ ಅಂದಿದ್ರು, ಅಯ್ಯೋ ಅನ್ಬೇಡ. ನಮ್ಮಮ್ಮ ಪಾಪ ಈಗಲೂ ಅಯ್ಯೋ ಅಂತಾರೆ, ಪಾಪ ಅಂತಾರೆ. ನಾವು ಅದನ್ನೇ ಹೇಳ್ತೀವಿ. ಪಾಪ ಅಂದ್ರೆ ನೋಡಿ, ಪಾಪ ಅನ್ನೋಕೆ ಹೋಗ್ಬಾರ್ದು ಯಾರಿಗೂ. ಎಲ್ಲೆಲ್ಲಿಗೆ ಹೋಗಿ ನಿಲ್ಲುತ್ತೋ ಇದೆಲ್ಲ, ಎಲ್ಲೆಲ್ಲಿ ನಿಲ್ಲಿಸ್ತೀವೋ ಗೊತ್ತಿಲ್ಲ. ನಮ್ಮ ಅಣ್ಣ ಏನಾದ್ರು ಈ ಸಲ ತಲೆ ಕೆಡ್ಸ್ಕೊಂಡ ಅಂತಂದರೆ ತುಂಬ ಕಾಂಟ್ಯಾಕ್ಟ್ ಇಟ್ಟಿದ್ದಾನೆ ನಮ್ಮ ಅಣ್ಣ. ಏನು ಮಾಡಿ ಎಲ್ಲಿಗೆ ನಿಲ್ಲಿಸ್ತಾನೋ ಗೊತ್ತಿಲ್ಲ ನಿಜವಾಗ್ಲೂ. ಹೋದ್ಸಲ ಎಲ್ಲ ಬಂಧು ಬಳಗ ನಮ್ಮನೆಗೆ ಬರ್ದಂಗೆ ಮಾಡಿರೋರು ಇವರೇನೆ. ಬಂಧು ಬಳಗ ಎಲ್ಲರನ್ನೂ ದೂರ ಮಾಡಿ, ಅಮ್ಮನಿಂದ ಎತ್ತು ತಂದೆ ತಾಯಿಗಳನ್ನೂ ದೂರ ಮಾಡಿ, ಸದ್ಯ ತಮ್ಮದಿರನ್ನೂ ದೂರ ಮಾಡಿ, ಎಲ್ಲನೂ ಮಾಡಿ ಅಮ್ಮನ ಒಂಟಿ ಮಾಡಾಕಿದ್ರು. ಸೊ ಒಂಟಿ ಮಾಡಿದ್ರು ನಾವೇನು ಎದ್ರಲ್ಲ, ಏನು ಮಾಡೋಕ್ಕಾಗ್ತದೆ? ಇವರು ಒಂದು ಕೂತ್ಕೊಂಡು ಒಂದು 4 ಬೊಗಳ್ಬೋದು ಅಷ್ಟೇ, ಮಾತಾಡ್ಕೋಬೋದು ಕೂತ್ಕೊಂಡು. ಅವ್ರು ಹಾಗೆ ಇವ್ರು ಹಿಂಗೆ ಅಂತ ಮಾತಾಡ್ಬೋದು ಅಷ್ಟೇ. ಬಟ್ ನಮ್ಗೆ ಅವೆಲ್ಲ ಮಾತಾಡೋಕ್ಕೆ ಪುರ್ಸತ್ತಿಲ್ಲ. ದೇವರು ನಮಗೆ ಕೆಲ್ಸಗಳು ಕೊಟ್ಟಿದ್ದಾನೆ. ಸೊ ಇವ್ರಿಗೆ ಪುರ್ಸತಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗ್ತದೆ ನಮ್ಮನ್ನು? ನಗು ಬರ್ತದೆ ಅವ್ರುಗಳು ಮಾಡೋದು ನೋಡಿದ್ರೆ. ಭಗವಂತ ನೀನೇ ನೋಡ್ಕೊ ಅನ್ನೋದು, ಮುಂದೆ ಹೋಗ್ತಾ ಇರೋದು ದೇವರವರೇ ಕೊಡ್ತಾರೆ ಅವ್ರಿಗೆ ಸರಿ ಅಂತ ಅಷ್ಟೇ. ನಾವು ನೋಡ್ತಾ ಇರ್ಬೇಕು. ನಮ್ಮ ಅಮ್ಮಂಗೆ ಅದನ್ನೇ ಹೇಳ್ತೀನಿ, ಜಗಳಕ್ಕೆ ಹೋಗ್ಬೇಡ. ಯಾಕೆಂದರೆ ವಯಸ್ಸಾಗಿದೆ ಇಬ್ರಿಗೂ. ಇಟ್ಕೊಂಡು ಹೊಡೋದು ಬಡೋದು ಹೊಸಲಿ ಎಲ್ಲ ಪ್ರಾಣ ಹೋಗಂಗೆ ಹೊಡೆದಿದ್ದಾರೆ. ಮತ್ತೆ ಏನಾದ್ರು ಹೊಡೆದ್ರೆ ಕಷ್ಟ ಆಗತ್ತೆ, ಫೋನ್ ಮಾಡು ಅಂತ ಹೇಳಿದ್ದೀವಿ ಅಷ್ಟೇ. ಬನ್ನಿ ಹೋಗೋಣ, ಕಾಫಿ ಮಾಡೋಣ. ಸೊ ಎಲ್ಲ ಕಡೆ ಇದ್ದಿದ್ದಾನೆ ನೋಡಿ ನೋಡಿ ನೋಡಿ. ನಮಗಂತೂ ಇವ್ರದಂತೂ ಬಿಡಿ, ನಮ್ಮ ಅಮ್ಮವ್ರನ್ನಂತೂ ಬದುಕೋಕ್ಕೆ ಬಿಡಲ್ಲ ಇವರು. ಹೆಂಗೆ ಅಂದರೆ ಒಂಥರ ವಿಷ ಜಂತುಗಳು. ಅಕ್ಕಪಕ್ಕ ಯಾರ ಹತ್ರನೂ ಮಾತಾಡಲ್ಲ, ಯಾರಾದರೂ ಬದುಕಿದ್ರೆ ತಡೆಯಲ್ಲ, ಯಾರಾದರೂ ಮುಂದುವರೆದ್ರೆ ತಡೆಯಲ್ಲ. ನೋಡ್ತಾ ಇದ್ದೀರಲ್ಲ, ನಮಗೆ ಇಷ್ಟೊಂದು ವಿಷ ಕಾರುತ್ತಾರೆ. ಇವ್ರಿಗೇನು ದೇವರು ಇನ್ನೂ ಏನೇನು ಕೊಡ್ತಾನೋ ಗೊತ್ತಿಲ್ಲ. ಕೊಡು ಅಂತಲೂ ದೇವ್ರಿಗೆ ಹೇಳಲ್ಲ, ದೇವ್ರು ನೋಡ್ಕೊತಾ ಇರ್ತಾನೆ. ಅವ್ರಿಗೇನು ಕೊಡ್ಬೇಕು ಅದನ್ನು ಕೊಡ್ತಾನೆ ಅಷ್ಟೇ. ಅಣ್ಣ ತಮ್ಮಂದಿರು ಒಂದು ಕಡೆ ಇದ್ಬಿಟ್ರೆ ಇದೊಂದು ಕರ್ಮ. ಯಪ್ಪ ದೇವರೇ, ಒಂದು ಕೋಳಿ ಹೋಗಂಗಿಲ್ಲ, ಒಂದು ನಾಯಿ ಹೋಗಂಗಿಲ್ಲ, ಹಸು ಬರಂಗಿಲ್ಲ, ಎಲ್ಲದಕ್ಕೂ ಖ್ಯಾತೆ ಜಗಳ. ಈಚೆಗೆ ಎಂಥ ಚಿಕ್ಕ ಮೈಂಡ್ಗಳು ಇವರೆಲ್ಲ ಯಾವಾಗ ಬುದ್ಧಿ ಕಲಿತಾರೋ ಏನೋ ಭಗವಂತಂದು ಗೊತ್ತು. ಬನ್ನಿ ಇವಾಗ ಮನೆಯವ್ರಿಗೆ ಕಾಫಿ ಮಾಡಿಕೊಟ್ಟಿದ್ದಾಯಿತು. ಪಕ್ಷಿಗಳು ತೋರಿಸ್ತೀನಿ ಬನ್ನಿ ನಮ್ಮ ಮನೆ ಹತ್ರ. ಈವ್ನಿಂಗ್ ಆದರೆ ಸಾಕು, ಎಷ್ಟು ಪಕ್ಷಿಗಳು ಅಂತೀರಾ? ನೋಡೋದಕ್ಕೆ ಒಂಥರ ಖುಷಿ. ಇನ್ನು ಬೆಳಗ್ಗೆ ಆದರೆ ಒಂದಷ್ಟು ಪಕ್ಷಿಗಳು, ಇದೊಂದೇ ಥರದ ಪಕ್ಷಿಗಳೆಲ್ಲ ಬೇಜಾನಿದೆ.
ಇವತ್ತೆಲ್ಲ ಕೂತ್ಬಿಟ್ಟಿದ್ವು, ಸಂಜೆಗೆ ಈಚೆ ಬಂದಿದ್ದೆ. ಸೊ ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಎಲ್ಲ ಒಂದು ಹೆಬ್ಬೆಟ್ಟು ಅಷ್ಟು ದಪ್ಪ ಇದ್ದಾವೆ ಅಷ್ಟೇ. ಫುಲ್ಲಾಗಿ ಗುಂಪಲ್ಲೇ ಇರ್ತವೆ, ಗುಂಪಲ್ಲೇ ಹಾರೋಗ್ತವೆ. ಇದಿನ್ನೂ ಕಡಿಮೆ, ಎಲ್ಲ ಬೇಲಿ ಮೇಲೆ ಕೂತಿರುತ್ತೆ ಎಲ್ಲ. ಈ ಬೇಲಿಗಳು ಬೆಳ್ಕೊಂಡಿದೆ ನೋಡಿ. ನಮ್ಮ ಅಕ್ಕಪಕ್ಕ ಎಲ್ಲ ಸೈಟ್ಗಳಲ್ಲೆಲ್ಲ ಬೇಲಿ ಬೆಳೆದು ಬಿಟ್ಟಿದೆ. ಸ್ವಲ್ಪ ಇಲ್ಲಿ ವೆಹಿಕಲ್ ಎಲ್ಲ ಓಡಾಡೋದು ಕಡಿಮೆ, ಜನಗಳು ತುಂಬ ಓಡಾಡೋದು ಕಡಿಮೆ. ಓಡಾಡ್ತಾರೆ ಅಂದರೆ ರೋಡಲ್ಲಿ, ಈ ಕಡೆ ಎಲ್ಲ ಸ್ವಲ್ಪ ಜನಗಳು ಡಿಸ್ಟರ್ಬೆನ್ಸ್ ಇಲ್ಲ. ಈ ಟೌನ್ಗಳಲ್ಲಿ ಇರುತ್ತಲ್ಲ ತುಂಬ ಡಿಸ್ಟರ್ಬೆನ್ಸ್, ಆ ಥರ ಇಲ್ಲ. ಹಂಗಾಗಿ ಇಲ್ಲಿ ಪಕ್ಷಿಗಳು ಜಾಸ್ತಿ, ನವಿಲು ಈ ಥರ ಪಕ್ಷಿಗಳೆಲ್ಲ ತುಂಬ ಇರುತ್ತೆ. ಇದು ನಾನೇನು ಮಾಡ್ತೀನಿ, ಇಲ್ಲಿ ಜಗಲಿ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತೀನಿ, ಚೆನ್ನಾಗಿರುತ್ತೆ, ತುಂಬ ಖುಷಿ ಆಗುತ್ತೆ ಪಕ್ಷಿಗಳು ನೋಡಿದಾಗ. ಸುಜಿತ್ಗೂ ತೋರಿಸ್ಕೊಂಡು ಕೂತಿರ್ತೀನಿ, ಅವನು ಆಟ ಆಡ್ತಾ ಇರ್ತಾನೆ. ಇವತ್ತು ಮಲಗಿದ್ದ, ಸೊ ಇನ್ನೇನು ಎದ್ದು ಬರ್ತಾನೆ ನೋಡಿ. ಯಾಕೆಂದರೆ ನಾನು ಪಕ್ಕದಲ್ಲಿ ಮಲಗಿದ್ರೆ ಸ್ವಲ್ಪ ಹೊತ್ತು ಮಲಗಿರ್ತಾನೆ. ಸೊ ನನಗೆ ನಿದ್ದೆ ಬರಲ್ಲ, ಕೆಲಸಗಳು, ಎದ್ದು ಬಂದುಬಿಡ್ತೀನಿ. ಸುಜಿತ್ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವನಿಗೂ ಜಾಸ್ತಿ ನಿದ್ದೆ ಬರಲ್ಲ, ಎದ್ಬಿಟ್ಟು ಬಂದುಬಿಡ್ತಾನೆ ನೋಡಿ. ಪಕ್ಷಿಗಳು ನೋಡೋಕ್ಕೆ ಒಂಥರ ಖುಷಿ. ಸೊ ಇಲ್ಲಿ ಜಗಲಿ ಮೇಲೆ ಕೂತಿರ್ತೀನ. ಇನ್ನು ಇಲ್ಲಿ ರೋಡ್ ಸೈಡಲ್ಲಿ ಒಂದು ಪಕ್ಕದ ಮನೇಲಿ ಪುಟ್ಟ ಮಕ್ಕಳಿದ್ದಾರೆ, ಒಂದು 3-4 ಜನ ಮಕ್ಕಳಿದ್ದಾರೆ. ಸೊ ಅವರು ಕೂಡ ನನಗೆ ಕೂಗ್ತಾ ಇದ್ರು, ಶ್ವೇತಾ ಆಂಟಿ ಅಂತ ಕೂಗ್ತಾ ಇರ್ತಾರೆ. ನಾನು ಅಲ್ಲೆಲ್ಲರೂ ಕೂತ್ಕೊಂಡು ಸಣ್ಣ ಮಕ್ಕಳಿದ್ದಾರೆ. ಸುಜಿತ್ ಕೂಡ ಅವ್ರಿಗೆ ಹಾಯ್ ಮಾಡ್ತಾ ಇರ್ತಾನೆ. ಸೊ ಇದೊಂದು ಖುಷಿ ತರುತ್ತೆ ನಿಮಗೂ ಕೂಡ ಅಂತ ಹೇಳ್ಬಿಟ್ಟು ಪಕ್ಷಿಗಳನ್ನ ತೋರಿಸ್ತಾ ಇದ್ದೀನಿ. ಈ ಥರ ವಾತಾವರಣಗಳಿಗೆ ಎಷ್ಟು ಜನಕ್ಕೆ ಈ ಥರ ವಾತಾವರಣ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ಪಕ್ಷಿಗಳೆಲ್ಲ ತುಂಬ ಕಡಿಮೆ. ಎಲ್ಲಿ ನೋಡಿದ್ರು ವೆಹಿಕಲ್ಸು, ಜನಗಳು, ಮಾಲ್ಗಳು ಇದೇ ಥರ ಇರುತ್ತೆ ಅಲ್ವಾ. ಹಂಗಾಗಿ ಈ ಥರ ವಾತಾವರಣ ಸಿಕ್ಕೋದು ಕಡಿಮೆ. ಹಂಗಾಗಿ ನಮ್ಮ ಮನೆಗೆ ಬರೋರು ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲರೂ ಕೂಡ ಮನೆ ಹತ್ರ ಇರೋ ವಾತಾವರಣ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಡ್ತಾರೆ. ಪಾಚಂಡಿಲ್ಲ ಮಿಸ್ ನೋಡ್ತಿದ್ರಂತೆ ಬ್ಲಾಗಲ್ಲಿ. ಸೂಜಮ್ಮ ಏನು ಮಾಡ್ತಿದ್ದಾನೆ ಮನೇಲಿ, ಅದಕ್ಕೆ ತಿಟ್ಟಾಡಬಾರ್ದು, ಮ್ಯಾಮ್ ನೋಡ್ತಿರ್ತಾರು. ಏನಮ್ಮ ನೋಡಿ, ಇವಾಗ ತಾನೇ ಬಾಗಿಲದೆಲ್ಲ ಕಸ ಗುಡಿಸ್ತೇನೆ, ನೀಟಾಗಿದೆ ನೋಡಿ. ಭಾಳಷ್ಟು ಪಕ್ಷಿ ಇದಾವೆ ಇಲ್ಲಂತ. ಅಲ್ಲಿ ನಮ್ಮ ಪಕ್ಕದ ಮನೆ ಮಕ್ಕಳು ಟೆರೆಸ್ ಮೇಲೆ ಬಟ್ಟೆಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ, ಚಿಕ್ಕ ಮಕ್ಕಳು. ಸುಜಿತ್ ಅವ್ರನ್ನ ನೋಡ್ಬಿಟ್ಟು ಅವರು ಇಷ್ಟು ಚೆನ್ನಾಗಿ ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ದಾರಲ್ವ ಮಮ್ಮಿ, ನಾನು ನಿನ್ಗೆ ಹಂಗೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಕೂತಿದ್ದಾನೆ ನೋಡಿ. ಮಣ್ಣೊಂದು ಸಿಕ್ಬಿಟ್ರೆ ಸಾಕು, ಮಣ್ಣು ಕೆದಕ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್, ಗುರುವಾರದ ಬ್ಲಾಗ್. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗೊತ್ತಲ್ಲ ಸ್ನೇಹಿತರೆ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.